ಯತ್ರ ನಾರಿಯಸ್ತೋ ಪೂಜಿತೆ ರಮಂತೆ ತತ್ರ ದೇವತಾಹ ಅಂತಾರೆ. ಅಂದರೆ ಹೆಣ್ಣನ್ನು ಎಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಅರ್ಥ. ಆದರೆ ಇಲ್ಲಿ ಹೆಣ್ಣಿಗೆ ತಲೆಯನ್ನು ಬೋಳಿಸಿ ಮೈಗೆ ಸುಣ್ಣವನ್ನು ಹಚ್ಚಿ ಒಂದು ರೀತಿ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ. ಎಲ್ಲಿ ಆ ಮಹಿಳೆ ಅಂತಹ ಕೆಲಸವಾದರೂ ಏನು ಮಾಡಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಮನುಷ್ಯತ್ವ ಮರೆತ ಕುಟುಂಬಸ್ಥರು ಮಹಿಳೆಗೆ ಹಿಂಸೆ, ಅಳಿಯನೊಂದಿಗೆ ಅತ್ತೆ ಅನೈತಿಕ ಸಂಬಂಧ ಆರೋಪ, ತಲೆ ಕೂದಲು ಕತ್ತರಿಸಿ ಕಾರದ ಪುಡಿ ಮೈ ಮೇಲೆ ಎರಚಿ ಕೃತ್ಯ, ದೌರ್ಜನ್ಯ ನಡೆಸಿದ ಇಬ್ಬರು ಅರೆಸ್ಟ್, 9 ಮಂದಿ ಪರಾರಿ. ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಹ ದುಷ್ಕೃತ್ಯ ಯಾದಗಿರಿ ಜಿಲ್ಲೆಯಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಮಹಿಳೆ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಎಂಬ ಆರೋಪದ ಮೇಲೆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಾಮನಾಳ ತಾಂಡದಲ್ಲಿ ನಡೆದಿದೆ. 35 ವರ್ಷದ ಗಂಗಾಬಾಯಿ ಮೇಲೆ ಕುಟುಂಬಸ್ಥರೇ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ. ನಂತರ ಮಹಿಳೆಯ ಮಾನ ತೆಗೆಯುವ ಉದ್ದೇಶಕ್ಕಾಗಿ ಆಕೆಯ ತಲೆ ಬೋಳಿಸಿ ಸುಣ್ಣ ಹಚ್ಚಿ ಕಾರದ ಪುಡಿಯನ್ನ ಮೈ ಮೇಲೆ ಎರಚಿ ದೌರ್ಜನ್ಯ ಎಸಗಿದ್ದಾರೆ. ಈ ಹೇಯ ಕೃತ್ಯ ಅಕ್ಟೋಬರ್ 16ರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಮರುದಿನ ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಅವರ ಅಜ್ಜಿ ಮನೆಗೆ ಹುಷಾರಿಲ್ಲದೆ ಇದ್ದಾಗ ಹೋಗಿದ್ದು ಬರ್ತಾ ಇರ್ತಾರೆ. ಸೊ ಆಗ ಹೋಗಿ ಬರುವ ಸಮಯದಲ್ಲಿ ಅನಿಲ್ ಅನ್ನೋರು ಗಂಗೂಬಾಯಿ ಅನ್ನೋರನ್ನ ಪಿಕಪ್ ಮಾಡೋದಿರಲಿ ಅಥವಾ ವಾಪಸ್ಸು ಗುಲ್ಬರ್ಗಾಯಿಂದ ಬರ್ಬೇಕಾದ್ರೆ ಡ್ರಾಪ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಒಂದು ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಎಲ್ಲರೂ ಊರಿನಲ್ಲೆಲ್ಲ ಮಾತಾಡ್ಕೋತಾ ಇದ್ದಾರೆ. ಅದನ್ನು ನಾವು ತನಿಖೆ ಮಾಡ್ತೀವಿ. ಅದು ಏನೇ ಆದರೂ ಈ ಥರ ಒಂದು ಕಾನೂನು ರೀತಿಯಾಗಿ ಅವರು ಏನಾದರೂ ಮಾಡ್ಬೋದಾಗಿತ್ತು. ಆದರೆ ಈ ರೀತಿ ಜನಗಳೇ ಸೇರಿಕೊಂಡು ಅವರಿಗೆ ಹಲ್ಲೆ ಮಾಡಿ ಒಂದು ಅಕ್ರಮ ಕೂಟ ರಚಿಸ್ಕೊಂಡು ಅದಲ್ಲದೆ ಏನು ಕೂದಲು ಸಹ ಕಟ್ ಮಾಡಿ ಒಂದು ಬಹಳ ಅಮಾನುಷ್ಯವಾಗಿ ಅವರಿಗೆ ಹಲ್ಲೆ ಮಾಡಿದ್ದಾರೆ. ಗಂಗಾಬಾಯಿ ಆರೋಗ್ಯ ಸಮಸ್ಯೆಯಿಂದಾಗಿ ಕಲಬುರಗಿಯಲ್ಲಿರುವ ತಮ್ಮ ಚಿಕ್ಕಮ್ಮನ ಮನೆಗೆ ಆಗಾಗ ಹೋಗ್ತಿದ್ರು. ಆಕೆಯ ಅಳಿಯ ಅನಿಲ್ ರಾಥೋಡ್ ಎಂಬಾತ ಗಂಗಾಬಾಯಿಯನ್ನ ಕರೆದುಕೊಂಡು ಕಲಬುರ್ಗಿಗೆ ಹೋಗೋದು, ವಾಪಸ್ ಮನೆಗೆ ತಂದು ಬಿಡೋದು ಮಾಡ್ತಿದ್ರು. ಹೀಗಾಗಿ ಅಳಿಯ ಅನಿಲ್ ರಾಥೋಡ್ ಜೊತೆ ಅನೈತಿಕ ಸಂಬಂಧ ಬೆಳೆಸಿರುವ ಆರೋಪದ ಮೇಲೆ 11 ಮಂದಿ ಹಲ್ಲೆ ನಡೆಸಿದ್ದಾರೆ. ಸದ್ಯ 11 ಜನ ಆರೋಪಿಗಳ ವಿರುದ್ಧ ದೂರು ದಾಖಲಾಗಿದ್ದು, ಕಸ್ತೂರಿಬಾಯಿ ಹಾಗೂ ಡಾಕಪ್ಪ ಎಂಬ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದ 9 ಮಂದಿ ಪರಾರಿಯಾಗಿದ್ದಾರೆ. ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಗಂಗೂಬಾಯಿ ಅವರ ಗಂಡ ಯಾರು ಶಂಕರ್ ಅಂತ ಇರ್ತಾರೆ, ಅವರ ಅಣ್ಣ ಮತ್ತು ಅತ್ತಿಗೆ, ಅಂದರೆ ಅಣ್ಣ ಡಾಕಪ್ಪ ಅಂಥೇಳಿ ಮತ್ತು ಅತ್ತಿಗೆ ಕಸ್ತೂರ್ಬಾಯಿ ಅಂಥೇಳಿ. ಸೊ ಈ ಇಬ್ಬರ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ನಾವು ಅರೆಸ್ಟ್ ಮಾಡಿದ ಕೂಡಲೇ ಮಿಕ್ಕಿದವರೆಲ್ಲ ಪರಾರಿಯಾಗಿದ್ದಾರೆ. ಸೊ ಇನ್ನು ಈ ತನಿಖಾ ಹಂತದಲ್ಲಿದೆ. ಅದಲ್ಲದೆ ಇನ್ನು ಮಿಕ್ಕಿದ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಲಿಕ್ಕೆ ಟೀಮ್ ಸಹ ಫಾರ್ಮ್ ಮಾಡಿದ್ದೀವಿ. ಸದ್ಯದಲ್ಲೇ ಉಳಿದಿರೋ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡ್ತೀವಿ. ಒಟ್ನಲ್ಲಿ ಹೆಣ್ಣನ್ನು ಪೂಜ್ಯತೆಯಿಂದ ನೋಡುವ ದೇಶದಲ್ಲಿ ಹೀಗೆ ನಡು ರಸ್ತೆಯಲ್ಲಿ ವಿವಸ್ತ್ರಗೊಳಿಸಿ ತಲೆ ಬೋಳಿಸಿ ತಲೆಗೆ ಸುಣ್ಣ ಹಚ್ಚಿ ಕಾರದ ಪುಡಿ ಎರಚಿ ದೌರ್ಜನ್ಯ ಎಸಗಿದ್ದು ನಾಚಿಕೆಗೇಡಿನ ಸಂಗತಿ. ಕೂಡಲೇ ಅಟ್ಟಹಾಸ ಮೆರೆದು ಮಹಿಳೆಯ ಮಾನಭಂಗ ಮಾಡಿದ ರಕ್ಕಸರನ್ನು ಜೈಲಿಗಟ್ಟಿ ತಕ್ಕ ಶಾಸ್ತಿ ಮಾಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.